ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿಜಯಂಬೂರ್ ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆ ವಿಷಯ ಮೈಕ್ರೋ ಬ್ರೇಕ್. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಫುಲ್ ಬ್ರೇಕ್. ವಿಧಾನಸಭೆಯಲ್ಲಿ ಮಸೂದೆಗೆ ಒಮ್ಮತದ ಅಂಗೀಕಾರ. ಇನ್ನು ನಿಂತಿಲ್ಲ ಧರ್ಮಸ್ಥಳ ಸಂಘದ ಕಿರುಕುಳ. ಮಸೂದೆ ಬೆನ್ನಲ್ಲೇ ಕರ್ನಾಟಕದಲ್ಲಿ ಮತ್ತೆ ಇಬ್ಬರು ಆತ್ಮಹತ್ಯೆ. ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಬಹಳಷ್ಟು ಹೆಚ್ಚಾಗಿದೆ ಅನ್ನುವಂಥ ವಿಚಾರವನ್ನು ಪ್ರಜಾಧ್ವನಿ ಟಿವಿ ಇದೇ ಜಸ್ಟಿಸ್ ವಿಜಯಂಬೂರು ಕಾರ್ಯಕ್ರಮದ ಮೂಲಕ ಇಡೀ ಕರ್ನಾಟಕದ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿತು. ಜೊತೆಗೆ ಸರ್ಕಾರಕ್ಕೂ ಕೂಡ ಈ ಅಷ್ಟೂ ಪ್ರಕರಣದ ಎಳೆಯ ಮಾಹಿತಿಯನ್ನು ಸರ್ಕಾರದ ಮುಂದೆ ಬಿಚ್ಚಿಡೋದ್ರ ಮೂಲಕ ಇದಕ್ಕೊಂದು ಸರಿಯಾದಂಥ ಕಾನೂನು ಕಾಯ್ದೆ ತರಬೇಕು ಅನ್ನೋಂಥ ಒತ್ತಡವನ್ನು ಕೂಡ ತರುವಂಥ ಪ್ರಯತ್ನವನ್ನು ಮಾಡಿತು. ಅದಕ್ಕೆ ಪೂರಕವಾಗಿ ಸರ್ಕಾರ ಕೂಡ ಸ್ಪಂದಿಸಿತ್ತು. ಜೊತೆಗೆ ರಾಜ್ಯಪಾಲರು ಕೂಡ ಆ ಒಂದು ಕಾಯ್ದೆಗೆ ಅಂಕಿತವನ್ನು ಹಾಕಿ ಕಳಿಸಿಯಾಗಿತ್ತು. ಈಗ ವಿಧಾನಸಭೆಯಲ್ಲಿ ಈ ಮೈಕ್ರೋ ಫೈನಾನ್ಸ್ ಕಾಯ್ದೆಗೆ ಒಂದು ಮಸೂದೆಯನ್ನು ತಂದ ಸಂದರ್ಭದಲ್ಲಿ ಈ ಸುಗ್ರೀವಾಜ್ಞೆಗೆ ವಿಧಾನಸಭೆಯಲ್ಲಿ ಈಗ ಒಮ್ಮತದ ಅಂಗೀಕಾರ ದೊರೆತಿದೆ. ಈ ಕಾಂಗ್ರೆಸ್ ಮತ್ತು ಬಿಜೆಪಿ ಎಲ್ಲ ಶಾಸಕರು ಕೂಡ ಒಮ್ಮತದಿಂದ ಇದನ್ನು ಅಂಗೀಕಾರವನ್ನು ಮಾಡಿದ್ದಾರೆ. ಆದರೆ ಇದರ ಜೊತೆಯಲ್ಲಿ ಈಗ ಒಂದಷ್ಟು ಚರ್ಚೆಗಳನ್ನು ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಇವತ್ತು ಜಸ್ಟಿಸ್ ವಿಜಯಂಬೂರು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ಮತ್ತೆ ನಾನು ತೆಗೆದುಕೊಂಡು ಬಂದಿರುವಂಥದ್ದು. ಒಂದು, ಈಗ ಈ ಸುಗ್ರೀವಾಜ್ಞೆ ಜಾರಿಗೆ ಬಂದಾಗಿದೆ. ಜೊತೆಗೆ ವಿಧಾನಸಭೆಯಲ್ಲೂ ಕೂಡ ಈ ಮಸೂದೆಗೆ ಅಂಗೀಕಾರ ದೊರೆತಾಗಿದೆ. ಆದರೆ ವಿಧಾನಸಭೆಯಲ್ಲಿ ನಿನ್ನೆ ನಡೆದಂಥ ವಿಧಾನಸಭೆಯಲ್ಲಿ ಈ ಕಾಯ್ದೆಯನ್ನು ಮಂಡಿಸಿದಂಥ ಸಂದರ್ಭದಲ್ಲಿ, ಸುಗ್ರೀವಾಜ್ಞೆ ಮಂಡಿಸಿದಂಥ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳಾಯಿತು. ಆದರೆ ಕೆಲವು ಆಘಾತಕಾರಿ ವಿಚಾರಗಳನ್ನು, ಯಾವ ವಿಚಾರಗಳನ್ನು ಪ್ರಜಾಧ್ವನಿ ಟಿವಿ ಜನರ ಮುಂದೆ ಈ ಜಸ್ಟಿಸ್ ವಿಜಯಂಬೂರು ಕಾರ್ಯಕ್ರಮದ ಮೂಲಕ ಎತ್ತಿ ಹಿಡಿದಿತ್ತೋ ಅದೇ ವಿಚಾರಗಳನ್ನು ಎಚ್.ಕೆ. ಪಾಟೀಲ್ ಅವರು, ಕಾನೂನು ಮತ್ತು ಸಂಸದೀಯ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಅವರು ವಿಧಾನಸಭೆಯಲ್ಲಿ ವಿಚಾರವನ್ನು ಮಂಡಿಸಿದ್ದಾರೆ. ಆದರೆ ಯಾವುದೇ ಫೈನಾನ್ಸ್ಗಳ ಹೆಸರುಗಳನ್ನು ತೆಗೆದುಕೊಂಡಿಲ್ಲ. ಲೋಕಾರೂಢಿಯಾಗಿ ಏನೇನು ಆಗ್ತಾ ಇದೆ ಅನ್ನೋಂಥ ವಿಚಾರವನ್ನು ನೇರವಾಗಿ ವಿಧಾನಸಭೆಯಲ್ಲಿ ಮಂಡಿಸೋದ್ರ ಮೂಲಕ ಇದೊಂದು ದಾಖಲೆಯಾಗಿ ಇವತ್ತು ಉಳಿದಿದೆ. ಎಚ್.ಕೆ. ಪಾಟೀಲ್ ಅವರು ವಿಧಾನಸಭೆಯಲ್ಲಿ ಈ ಆರ್ಡಿನೆನ್ಸನ್ನು, ಸುಗ್ರೀವಾಜ್ಞೆಯನ್ನು ಮಂಡಿಸಿದ ಸಂದರ್ಭದಲ್ಲಿ ನಾವು ಆಗಲಿ ಸುಗ್ರೀವಾಜ್ಞೆಯನ್ನು ತಂದಿದ್ದೀವಿ, ಜೊತೆಗೆ ರಾಜ್ಯಪಾಲರ ಅಂಕಿತ ಕೂಡ ದೊರೆತಿದೆ, ವಿಧಾನಸಭೆಯಲ್ಲಿ ಈಗ ಅಂಗೀಕಾರ ಆಗಬೇಕಾಗಿದೆ, ನೀವೆಲ್ಲರ ಒಪ್ಪಿಗೆ ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಕೆಲವಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಇಡೀ ಕರ್ನಾಟಕದಾದ್ಯಂತ ಹೆಚ್ಚಾಗಿದೆ. ಕೆಲವು ಅಸಹಾಯಕತೆಯ ಕಾರಣಕ್ಕಾಗಿ, ಜೊತೆಗೆ ನಾನು ಈಗಾಗಲೇ ಹಲವಾರು ಕಾರ್ಯಕ್ರಮಗಳಲ್ಲಿ ಹೇಳಿದ ಹಾಗೆ ಕೋವಿಡ್ ನಂತರದಲ್ಲಾದಂಥ ಇಡೀ ದೇಶದ ಆರ್ಥಿಕ ಬೆಳವಣಿಗೆಯ ವಿಚಾರದಲ್ಲಿ ಕುಂಠಿತ ಆದಂಥ ಸಂದರ್ಭದಲ್ಲಿ ಸಾಮಾನ್ಯ ಜನರ ಆರ್ಥಿಕತೆಯ ಮೇಲೂ ಕೂಡ ಅದು ಬಹಳ ದೊಡ್ಡ ಪರಿಣಾಮ ಬಿದ್ದಿದೆ. ಅದರಲ್ಲೂ ಪ್ರಮುಖವಾಗಿ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನರ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರಿದೆ ಅನ್ನುವಂಥದ್ದನ್ನು ನಾನು ಪದೇ ಪದೇ ಹೇಳ್ತಾ ಬಂದಿದ್ದೆ. ಅದೆಲ್ಲ ವಿಚಾರಗಳನ್ನು ಮಾತಾಡ್ತಾ ಎಚ್.ಕೆ. ಪಾಟೀಲ್ ಅವರು ಕೆಲವಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಏನು ಪ್ರಸ್ತಾಪ ಮಾಡಿದರು ಅಂದರೆ, ಈ ಸುಗ್ರೀವಾಜ್ಞೆಯನ್ನು ತರಬೇಕಾಗಿರ್ತಕ್ಕಂಥ ಆ ಹಿನ್ನೆಲೆ ಹಾಗೂ ಅನಿವಾರ್ಯತೆ ಬಗ್ಗೆ ತಮಗೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ನಮ್ಮ ಅಂದಾಜು ಒಂದು ಅಧ್ಯಯನ ಮಾಡಿದ್ದಾರೆ. ಸುಮಾರು 40,000 ಕೋಟಿಯಷ್ಟು ಸಾಲ ಇವತ್ತು ಅನ್ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್, ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್ ಇವರಿಂದ ವಿತರಣೆ ಆಗಿರುವಂಥ ಸಾಧ್ಯತೆ ಇದೆ ಅಂಥೇಳಿ ಒಂದು ಅಕಾಡೆಮಿಕ್ ಎಕ್ಸಸೈಸನ್ನು ಮಾಡಿದ್ದಾರೆ ಅಧ್ಯಕ್ಷರೇ. ಆಮೇಲೆ ಇವೆಲ್ಲ ಅನ್ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್, ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್ ಅಂತೂ ಬಡ್ಡಿ ಯಾವ ಪ್ರಮಾಣದಲ್ಲಿ ಹಾಕ್ತಾ ಇದ್ದಾರೆ ಅಂದರೆ ಅದು 12, 14, 15, 18 ಅಲ್ಲಿವರೆಗಲ್ಲ, 20ವರೆಗೂ ಅಲ್ಲ. ಕೆಲವು ಕಡೆ ಪ್ರತಿ ತಿಂಗಳ 10%, ಅಂದರೆ ಇಟ್ ಬಿಕಮ್ಸ್ ಆಲ್ಮೋಸ್ಟ್ 120% ಇಂಟ್ರೆಸ್ಟ್. ಆಮೇಲೆ ಕೆಲವು ಕಡೆ ಬಡವರಿಗೂ ಅತ್ಯಂತ ಸಣ್ಣ ಪ್ರಮಾಣದ ವ್ಯಾಪಾರ ಮಾಡೋರು, ಕಾಯಿಪಲ್ಯ ಮಾರೋರು, ಹಣ್ಣು ಮಾರೋರು, ಸಣ್ಣ ಸಣ್ಣ ವಸ್ತುಗಳನ್ನು ಮಾರೋರು, ಅವ್ರಿಗೆ 5,000 ರೂಪಾಯಿ ಕೊಡೋದು, ಅದರಲ್ಲಿ 500 ರೂಪಾಯಿ ಮೊದಲೇ ಮುರ್ಕೊಳ್ಳೋದು, ಅಂದರೆ 4500 ರೂಪಾಯಿ ಕೊಡೋದು. ಆ ಸಂಜೆ ಆಯಿತು ಅಂದರೆ 6 ಗಂಟೆನೋ 7 ಗಂಟೆ ಆಯ್ತು ಅಂದರೆ ಅವರು 5,000 ರೂಪಾಯಿ ವಾಪಸ್ ಕೊಡಬೇಕು. ಮೈಕ್ರೋ ಫೈನಾನ್ಸ್ ಏನು ಲೋನ್ ತಗೊಂಡಿದ್ದಾರೆ, ನಾನು ಒಂದ್ ಕಡೆ ಭೇಟಿ ಮಾಡಿದ್ದೆ, ಅಲ್ಲಿ ಒಂದೇ ತಿಂಗಳು ಕಟ್ಟಿಲ್ಲ ಅವನು. ಮೈಕ್ರೋ ಫೈನಾನ್ಸ್ ಒಂದೇ, ಎಷ್ಟು ಫಾಸ್ಟ್ ಇದ್ದಾರೆ ಇವರು ಅಂತ ನಾನು ಹೇಳಕ್ಕೆ.
ಕೋರ್ಟಿಂದ ಆರ್ಡರ್ ತಂದು ಸೀಸ್ ಮಾಡಿದ್ದಾರೆ. ಮನೆಯಿಂದ ಹೊರಗಾಗ್ತಾ ಇರೋದನ್ನು ಕೂಡ ನಾವು ನೋಡಿದ್ರು. 1 ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರೆ, ಒಂದೇ 1 ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರು ಈ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀರಿ. ಮತ್ತೆ ಈ RBI ರೂಲ್ಸ್ ನೀವೇನು ಇವಾಗ ತಂದಿದ್ದೀರಾ, ಬೇರೆ ಬೇರೆ ರಾಜಣ್ಣ ಅವ್ರು ಹೇಳ್ದಂಗೆ ಬೇರೆ ಬೇರೆ ಕೋಆಪರೇಟಿವ್ ಸೊಸೈಟೀಸ್ ಇದೆ, ಬ್ಯಾಂಕ್ಗಳಿದೆ. ನಾಳೆ ಇದೇನಾನ ನೀವು ತಂದಿರೋ ಬಿಲ್ಲು ಕೋರ್ಟ್ ಅಲ್ಲಿ ಏನಾನ ವಜಾ ಆದತ್ತು ಅದನ್ನು ನೋಡ್ಕೊಳ್ಳಿ. RBI ರೂಲ್ಸ್ ಅನ್ನ ಫಾಲೋ ಮಾಡಿದೀರಾ, ಅದರಲ್ಲಿ ಏನ್ ಕಂಡೀಷನ್ಸ್ ಅವೆಲ್ಲ ನೋಡಿದೀರಾ, ಅದನ್ನು ಕೂಲಂಕುಷವಾಗಿ ಹೇಳಿ. ನನ್ನ ಹತ್ರ ಬಹಳ ಜನ ಬಂದಿದ್ರು, ಇದು ಇಲ್ಲೀಗಲ್ಲು, ಹಾಗೆ ಹೀಗೆ ಮಾಡಬಾರ್ದಾಗಿತ್ತು, ನಾವು ಸರಿಯಾಗಿ ಸಾಲ ಕೊಡ್ತಾ ಇದ್ದೀರಿ, ಅದಕ್ಕೂ ತೊಂದರೆ ಆಗುತ್ತೆ ಅಂತಾನು ಬಂದಿದ್ರು. ನಾನು ಅವ್ರಿಗೆ ವಾಪಸ್ ಕಳಿಸಿದ್ದೀನಿ. ನಾನು ಅದರಿಂದ RBI ರೂಲ್ಸ್ ಇದರಿಂದ ವೈಲೇಟ್ ಆಗುತ್ತಾನೋ ಅಂತಾನು ನೋಡ್ಕೊಳ್ಳಿ. ತಾವ್ ಹೇಳ್ದಂಗೆ ನಾನು ಮಂಡ್ಯದಲ್ಲೂ ಹೋಗಿದ್ದೆ. ನಾನು ನಿಮ್ ಯಾವ ಮಂತ್ರಿಗಳು ಹೋಗಿರಲಿಲ್ಲ. ಈ ಎಲ್ಲಾ ಘಟನೆ ಆದಾಗ ಯಾವ ಮಂತ್ರಿನೂ ಎಲ್ಲೂ ವಿಸಿಟ್ ಮಾಡ್ದಂಗೆ ನನಗೇನೋ, ನಾನಂತೂ ನೋಡ್ಲಿಲ್ಲ. ಮಧ್ಯೆ ಮಂಡ್ಯದಲ್ಲಾದಂತ ಘಟನೆ ಅಲ್ಲಿ ಆ ಪೊಲೀಸರ ಹಿಡಿದು ಎಳೆದು ಆಚೆ ಹಾಕ್ತಾರ ಆ ತಾಯಿನ. ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾಳೆ ಅವಳು. ಪೊಲೀಸರು ಈ ಕೋರ್ಟ್ ಇಂದ ಆರ್ಡರ್ ತಗೊಂಡೋಗಿ ಪೊಲೀಸರು ಹಿಡಿದು ಆಚೆ ಹಾಕ್ತಾರ. ಆ ತಾಯಿ ಹೇಳ್ತಾಳೆ, ನಮ್ಮ ಮಗು ಹಾಲು ಕುಡಿಸ್ಬಿಟ್ಟು ನಾನು ಆಚೆ ಬರ್ತೀನಿ ಅಂತ. ಅಲ್ಲೂ ಬಿಡಲ್ಲ. ಆ ಪೊಲೀಸರ ಮೇಲೆ ಕ್ರಮ ತಗೊಳ್ಳಿ ಅಂತ SP ಗೂ ನಾನು ಹೇಳಿದ್ದೀನಿ, ಅವತ್ತೇ ಫೋನ್ ಮಾಡಿ ಹೇಳಿದ್ದೀನಿ. ಅದಾದ್ಮೇಲೆ ಅವ್ರ ತಾಯಿನ ಕರೆದು ಅಲ್ಲೆಲ್ಲ ಅವಮಾನ, ತಾವು ಹೇಳಿದ್ರಿ ಅವಮಾನ ಆಗ್ಬಾರ್ದು ಅಂತ ಈ ವಿಧೇಯಕ ತಂದಿದ್ರಿ ಅಂತ. ಅವಮಾನ ಆದ್ಮೇಲೆ ಮಗನ್ ಗೊತ್ತಾಗ್ತೈತೆ. ಮಗ ಹೋಗಿ ಕೆರೆಯಲ್ಲಿ ಬಿದ್ದ ಸೋತೋಗ್ತಾನೆ. ಒಂದೇ ದಿನದಲ್ಲಿ ಇಬ್ರು. ತಾಯಿ ಒಂದಿನ ಸಾಯ್ತಾಳೆ ಸಂಜೆ, ತಾಯಿ ಸತ್ಲು ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತೇಳಿ ಮಗ ಹೋಗಿ ಕೆರೆಯಲ್ಲಿ ಬಿದ್ದೋ ಸತ್ತೋಗ್ತಾರೆ. ಇಬ್ರು ಒಂದೇ ಮಂಡ್ಯದಲ್ಲಿ ನಡೆದಂತ ಘಟನೆ ನಮ್ ಕಣ್ಣು ಮುಂದೆ ಇದೆ. ಅದರಿಂದ ಇವರು ಸಾಮಾನ್ಯ ಜನ ತಾವು ತಿಳ್ಕೊಂಡಿದ್ರ ಈ ಬಿಲ್ ತಂದ ತಕ್ಷಣ ಏನೋ ದೊಡ್ಡ ಪರಿವರ್ತನೆ ಆಗುತ್ತೆ ಅಂತ. ನನಗೇನೋ ಹಂಗನ್ಸಲ್ಲ. ನೀವು ಬಿಲ್ ತಂದ ಮೇಲೂ ಸತ್ತಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ಗಳು ಅಂದರೆ ಈಗ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಈಗಾಗಲೇ ಧರ್ಮಸ್ಥಳದ ವಿಚಾರದಲ್ಲಿ ಬಹಳ ದೊಡ್ಡ ಚರ್ಚೆ, ಒಂದು ರೀತಿ ಸುನಾಮಿಯ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ. ಸೊ ಈ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಬಹಳ ದೊಡ್ಡದಾಗಿ ಮೊದಲ ಬಾರಿಗೆ ಧ್ವನಿ ಎತ್ತಿರ್ತಕ್ಕಂಥದ್ದು ಪ್ರಜಾಧ್ವನಿ TV. ಅದನ್ನು ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಎಲ್ಲ ಮಾಧ್ಯಮಗಳು ಕೂಡ ಅದಕ್ಕೆ ಕೈ ಜೋಡಿಸಿದ್ವು. ಸೊ ಹಾಗಾಗಿ ಎಲ್ಲ ಮಾಧ್ಯಮಗಳು ಕೂಡ ಈ ಕಾರ್ಯಕ್ರಮದ ಮೂಲಕ ನಾನು ಧನ್ಯವಾದಗಳನ್ನು ಜನರ ಪರವಾಗಿ ಹೇಳಲೇಬೇಕಾಗಿದೆ. ಇದು ಒಂದು ಭಾಗ. ಎರಡನೇದಾಗಿ, ಸೊ ಈ ಧರ್ಮಸ್ಥಳದ ಸಂಘವೂ ಸೇರಿದಂತೆ ಕರ್ನಾಟಕದಲ್ಲಿರ್ತಕ್ಕಂಥ ನಾಯಿ ಕುಡೆಗಳ ರೀತಿಯಲ್ಲಿ ತಲೆ ಎತ್ತಿರ್ತಕ್ಕಂಥ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಏನಿದೆ, ಇದು ಒಂದೆರಡಲ್ಲ. ಈಗಾಗಲೇ ಏನು ಮೈಕ್ರೋ ಫೈನಾನ್ಸ್ಗಳ ಒಕ್ಕೂಟ ಏನಿದೆ, ಸೊ ಈ ಒಕ್ಕೂಟದಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದು ಕೇವಲ 30ರಿಂದ 60 ಅಂಥೇಳಿ ಅವರೇ ಅಧಿಕೃತವಾಗಿ ಹೇಳ್ತಾ ಬರ್ತಿದ್ದಾರೆ. ಆದರೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ತೆಗೆದುಕೊಂಡು ನೋಡಿದ್ರೆ ಸಾವಿರಾರು ಮೈಕ್ರೋ ಫೈನಾನ್ಸ್ಗಳು ಇವತ್ತು ವ್ಯವಹಾರಗಳನ್ನು ಇಲ್ಲಿಗಲ್ ಆಗಿ ಮಾಡ್ತಾ ಇದ್ದಾವೆ. ಹಾಗಾದರೆ ಇವೆಲ್ಲವುಗಳಿಗೆ ಯಾರು ಪರ್ಮಿಷನ್ ಅನ್ನು ಕೊಟ್ಟರು? ಸೊ ಒಂದು ಕಡೆಗೆ ಧರ್ಮಸ್ಥಳದ ಸಂಘ ನಾವೇನೋ ಇಡೀ ಕರ್ನಾಟಕದ ಜನರ, ಹಳ್ಳಿ ಜನರ ಅಭಿವೃದ್ಧಿಯನ್ನು ಮಾಡಿಬಿಟ್ಟಿದ್ದೀವಿ, ಅವರನ್ನು ಆರ್ಥಿಕವಾಗಿ ಮೇಲೆತ್ತು ಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಹೆಗ್ಗಳಿಕೆಯನ್ನು, ತಮ್ಮ ಬೆನ್ನನ್ನು ತಾವೇ ತಟ್ಟುಕೊಳ್ತಾನೆ ಹೋಗ್ತಾ ಇದ್ದಾರೆ. ಆದರೆ ಅಲ್ಲೂ ಕೂಡ ಇಲ್ಲಿಗಲ್ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಇಲ್ಲಿಗಲ್ ಕ್ಯಾಶ್ ಬಿಸ್ನೆಸ್ ನಡೆಸ್ತಾ ಇದೆ. ಇದು RBI ಗೈಡ್ಲೈನ್ಸ್ ಅನ್ನ ವೈಲೇಷನ್ ಮಾಡಿ ನಡೆಸ್ತಾ ಇರತಕ್ಕಂಥ ಬಿಸ್ನೆಸ್ಸು. ಇದರ ಜೊತೆಯಲ್ಲಿ ಉಳಿದ ಬೇರೆ ಮೈಕ್ರೋ ಫೈನಾನ್ಸ್ಗಳು ಏನೇನಿದಾವೆ ಕರ್ನಾಟಕದಲ್ಲಿ, ನಾನು ಹೇಳಿದ ಹಾಗೆ ನಾಯಿ ಕುಡೆಗಳ ರೀತಿಯಲ್ಲಿ ತಲೆ ಎತ್ತಿರ್ತಕ್ಕಂಥದ್ದು, ಸೊ ಅವೆಲ್ಲವೂ ಕೂಡ ಮಾಡ್ತಾ ಇರುವಂಥದ್ದು ಇದೇ ಇಲ್ಲಿಗಲ್ ಬಿಸ್ನೆಸ್ ಅನ್ನೇ. ಆದರೆ ಇವರೆಲ್ಲರಿಗೂ ಕೂಡ ಪರ್ಮಿಷನ್ ಅನ್ನು ಯಾರು ಕೊಟ್ಟರು ಅನ್ನುವಂಥ ಪ್ರಶ್ನೆ ಬಹಳ ದೊಡ್ಡದಾಗಿ ಇವತ್ತು ಉದ್ಭವ ಆಗಿರ್ತಕ್ಕಂಥದ್ದು. ಒಂದು ಕಡೆಗೆ ಕಾಯ್ದೆ ಬಂದಿದೆ, ಜೊತೆಗೆ ಈ ಹಿಂದೆ ಕೂಡ ಕಾಯ್ದೆ ಇತ್ತು. ಆದರೆ 3 ವರ್ಷ ಅದಕ್ಕೆ ಗಲ್ಲು ಶಿಕ್ಷೆ ಅಥವಾ ಏನು ಜೈಲು ಶಿಕ್ಷೆ ಅನ್ನೋದಿತ್ತು. ಆದರೆ ಈಗ ಆ ಜೈಲು ಶಿಕ್ಷೆಯನ್ನು 10 ವರ್ಷ ಮಾಡಿದ್ದಾರೆ. ಓಂಬಡ್ಸ್ಮನ್ ಅನ್ನು ನೇಮಕ ಮಾಡ್ತಿದ್ದಾರೆ. ಜೊತೆಗೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಯಾರು ಇನ್ಚಾರ್ಜ್ ಇರ್ತಾರೆ, ಅದೇ ಪೊಲೀಸ್ ಠಾಣೆಯ ಅಧಿಕಾರಿಗಳ ಆ ಸರಹದ್ದಿನ ವ್ಯಾಪ್ತಿಯಲ್ಲಿ ಸುಮೋಟೋ ಕೇಸನ್ನು ದಾಖಲು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಕಾಯ್ದೆ ಜಾರಿಯಾದ ಇಷ್ಟು ದಿನಗಳಾದರೂ ಕೂಡ ಇದುವರೆಗೂ ಇಡೀ ಕರ್ನಾಟಕದಲ್ಲಿ ಬಹಳಷ್ಟು, ಸುಮಾರು ಹೆಚ್ಚು ಕಡಿಮೆ 80,000ಕ್ಕೂ ಹೆಚ್ಚು ಪ್ರಕರಣಗಳು, ಅಂದರೆ ಕಂಪ್ಲೇಂಟ್ಗಳು, ದೂರುಗಳು ಹೋಗಿದ್ದಾವೆ. ಆದರೆ ಕಂಪ್ಲೇಂಟ್ ಆದರೂ ಕೂಡ ಒಬ್ಬನ ಮೇಲೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿಲ್ಲ ಅನ್ನುವಂಥ ಆರೋಪ ಇವತ್ತು ಕೇಳಿಬರ್ತಾ ಇರತಕ್ಕಂಥದ್ದು. ಯಾಕೆ ಅವರು ಮಾಡ್ತಾ ಇಲ್ಲ? ಸೊ ಇದರ ವ್ಯವಹಾರಗಳು ಏನು ಅಂತಂದ್ರೆ HK ಪಾಟೀಲ್ ಅವರು ಸದನದಲ್ಲಿ ಬಹಳ ದೊಡ್ಡದಾಗಿ ಬಿಚ್ಚಿಟ್ಟಿದ್ದಾರೆ. ಸೊ ಅವರೇ ಹೇಳುವ ಪ್ರಕಾರ ಇದು 5% ಬಡ್ಡಿ ಅಲ್ಲ,
ಸಹಜವಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಯಾರ್ದಾದ್ರೂ ಒಬ್ಬರ ಬಳಿ ಸಾಲ ಪಡಿತ ಸಂದರ್ಭದಲ್ಲಿ ನಾವು 2% 3% ಬಡ್ಡಿಯನ್ನು ತೆಗೆದುಕೊಂಡಿರುವಂಥದ್ದನ್ನು ನೀವೆಲ್ಲರೂ ಕೂಡ ನೋಡಿರ್ತೀವಿ. ಆದರೆ ಧರ್ಮಸ್ಥಳ ಸಂಘವೂ ಸೇರಿದಂತೆ ಸೊ ಉಳಿದ ಮೈಕ್ರೋ ಫೈನಾನ್ಸ್ಗಳು ಸೇರಿದಂತೆ ಈಗಾಗಲೇ 5% ಬಡ್ಡಿ ಅಲ್ಲ, 10% ಬಡ್ಡಿ ಅಲ್ಲ, 20ರಿಂದ ಹೆಚ್ಚು ಕಡಿಮೆ 110ರಷ್ಟು ಬಡ್ಡಿ ವಸೂಲಿ ಮಾಡ್ತಿದ್ದಾರೆ ಕೆಲವರು ಮೈಕ್ರೋ ಫೈನಾನ್ಸ್ಗಳ ಹೆಸರಿನಲ್ಲಿ ಅಂತೇಳಿ ಸ್ವತಃ ಕಾನೂನು ಮತ್ತು ಸಂಸದೀಯ ಸಚಿವರಾದಂಥ HK ಪಾಟೀಲ್ ಅವರೇ ಸದನದಲ್ಲಿ ಸರ್ಕಾರಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಇಷ್ಟು ದಿನ ಧರ್ಮಸ್ಥಳದ ಸಂಘದ ಪರವಾಗಿ ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ವಾದಗಳನ್ನು ಮಾಡಿಕೊಂಡು ಏನು ಈಗಾಗಲೇ ಕೆಲವರು ಹೇಳಿರ್ತಕ್ಕಂಥದ್ದೇ ಸತ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೊರಟಿದ್ರು. ಗಿರೀಶ್ ಮಟ್ಟಣ್ಣವರು ಇದೇ ವಿಚಾರವನ್ನ ಇಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬಿಸ್ನೆಸ್ ಆಗ್ತಾ ಇದೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, 25,000 ಕೋಟಿ ಮಾತ್ರ ಅವರು ಏನು ಆ ಒಂದು ಸಂಘದ ವೆಬ್ಸೈಟ್ ಇದೆ ಅಲ್ಲಿ ಧರ್ಮಸ್ಥಳ ಸಂಘದ ಹೇಳ್ತಾ ಇರತಕ್ಕಂಥದ್ದು, ಆ ವೆಬ್ಸೈಟ್ನಲ್ಲಿ ಲಿಖಿತವಾಗಿ ಅವರು ಘೋಷಣೆ ಮಾಡ್ಕೊಂಡಿದ್ದಾರೆ ಅಧಿಕೃತವಾಗಿ. ಆದರೆ 75,000 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್, ಕ್ಯಾಶ್ ಟ್ರಾನ್ಸಾಕ್ಷನ್ ಇವತ್ತು ಧರ್ಮಸ್ಥಳದ ಸಂಘದಲ್ಲಿ ನಡೀತಾ ಇದೆ ಅನ್ನೋ ಮಾತನ್ನ ಗಿರೀಶ್ ಮಟ್ಟಣ್ಣ ಅವರು ಹೇಳಿದ್ರು. ಆದರೆ ಕರ್ನಾಟಕದಲ್ಲಿ ಬಹುತೇಕ ಜನರಿಗೆ ಅದರ ವಾಸ್ತವದ ಅರಿವಾಗಿರಲಿಲ್ಲ. ಇವತ್ತು ಒಬ್ಬ ಸಚಿವರೇ 110% ಬಡ್ಡಿ ವಸೂಲಿ ಮಾಡ್ತಿದ್ದಾರೆ ಮೈಕ್ರೋ ಫೈನಾನ್ಸ್ಗಳು ಅಂತ ಹೇಳ್ತಾರೆ. ಎಲ್ಲೂ ಕೂಡ ಹೆಸರುಗಳನ್ನು ಹೇಳಲಿಕ್ಕೆ ಹೋಗಿಲ್ಲ, ಯಾಕೆಂದ್ರೆ ಸದನದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಅವರಿಗೆ ಅವರದೇ ಆದೊಂದು ನೀತಿ ನಿಬಂಧನೆಗಳಿರ್ತವೆ. ಸೊ ಆ ಕಾರಣಕ್ಕಾಗಿ ಎಲ್ಲೂ ಕೂಡ ಯಾವ ಫೈನಾನ್ಸ್ಗಳ ಹೆಸರನ್ನು ತೆಗೆದುಕೊಂಡಿಲ್ಲ, ಇಲ್ಲಿ ಯಾರೂ ಹೊರತಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಯಾರ್ಯಾರು ಇಲ್ಲಿಗಲ್ ಆಗಿ ಬಿಸ್ನೆಸ್ ಅನ್ನ ಮಾಡ್ತಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಧರ್ಮಸ್ಥಳದ ಸಂಘವೂ ಸೇರಿದಂತೆ ಇಲ್ಲಿ ಎಲ್ಲ ಮೈಕ್ರೋ ಫೈನಾನ್ಸ್ಗಳ ಅಡಿನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ಯಾರ್ಯಾರಿದ್ದಾರೆ ಸೊ ಅವ್ರು ಎಲ್ಲರಿಗೂ ಕೂಡ ಸೊ ಇಲ್ಲಿ ಈ ಕಾಯ್ದೆ ಅನ್ವಯ ಆಗಲೇಬೇಕು ಅನ್ನೋಂಥ ಮಾತನ್ನ ಅವರು ಹೇಳಿದ್ದಾರೆ. ಜೊತೆಗೆ ದಿನಕ್ಕೆ 500 ರೂಪಾಯಿ ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ. ಇದು ಬಡ್ಡಿನ ಚಕ್ರ ಬಡ್ಡಿನ ನೀವೇ ಲೆಕ್ಕ ಹಾಕಿ, ದಿನಕ್ಕೆ 500 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಬಾಂಡ್ಗಳನ್ನ ಬರೆಸ್ಕೊಂಡಿದ್ದಾರೆ. ಇದು ನಾನು ಹೇಳ್ತಾ ಇರತಕ್ಕಂಥ ಮಾತಲ್ಲ, ಕಾನೂನು ಸಚಿವರಾದ HK ಪಾಟೀಲ್ ಅವರು ಹೇಳ್ತಾ ಇರತಕ್ಕಂಥ ಮಾತು, ಅದು ಸದನದಲ್ಲಿ ಹೇಳಿರ್ತಕ್ಕಂಥ ಮಾತು. ಬಾಂಡ್ಗಳನ್ನ ಬರೆಸ್ಕೊಂಡಿದ್ದಾರೆ, ಜೀವ ಬೆದರಿಕೆಗಳನ್ನ ಹಾಕಿದ್ದಾರೆ, ಜಮೀನನ್ನ ಕಬಳಿಸುವ ನಿಟ್ಟಿನಲ್ಲಿ ಒಂದು ಬಾಂಡನ್ನ ಮಾಡಿಕೊಂಡು ಅದರ ನೆಪದಲ್ಲಿ ಎಲ್ಲೋ ಒಂದು 2 ತಿಂಗಳು 3 ತಿಂಗಳು ಬಡ್ಡಿ ಕಟ್ಟಲಿಕ್ಕೆ ಆಗಲಿಲ್ಲ ಅಥವಾ ಮತ್ತೇನೋ ಸಾಲ ಕಟ್ಟಲಿಕ್ಕೆ ಆಗಿಲ್ಲ ಅಂದ ತಕ್ಷಣನೇ ಅವರಿಗೆ ಜೀವ ಬೆದರಿಕೆಯನ್ನು ಹಾಕಿ ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ ಅವರನ್ನ ಕರೆಸ್ಕೊಂಡು ಬಲವಂತವಾಗಿ ಅವರವರ ಜಮೀನುಗಳನ್ನ, ಮನೆ ಸೈಟ್ಗಳನ್ನ ತಮ್ಮ ಹೆಸರಿಗೆ ಬರೆಸ್ಕೊಂಡಿದ್ದಾರೆ ಎನ್ನುವಂಥ ಮಾತುಗಳನ್ನ HK ಪಾಟೀಲ್ ಅವರು ಸದನದಲ್ಲಿ ಹೇಳಿದ್ದಾರೆ. ಸೊ ಅಲ್ಲಿಗೆ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಇಡೀ ಕರ್ನಾಟಕದಲ್ಲಿ ಬಹಳ ದೊಡ್ಡದಾಗಿ ತಲೆ ಎತ್ತಿದೆ. ಇವುಗಳ ಹೆಡೆಮರಿ ಕಟ್ಟಲೇಬೇಕು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇರುವಂಥದ್ದು ಒಂದು. ಸೊ ಅದಕ್ಕೆ ಪೂರಕವಾಗಿ ಪ್ರಜಾಧ್ವನಿ ಏನು ಮೊದಲಿಂದನೂ ಜಸ್ಟಿಸ್ ಜಂಬೂರ್ ಕಾರ್ಯಕ್ರಮ ಮೂಲಕ ನಾನು ಹೇಳ್ತಾ ಬಂದಿದ್ದೆ, ಅದೆಲ್ಲವೂ ಕೂಡ ಸತ್ಯ ಅನ್ನುವಂಥದ್ದನ್ನು HK ಪಾಟೀಲ್ ಅವರು ಸದನದಲ್ಲಿ ಒಪ್ಕೊಂಡಿರುವಂಥದ್ದು ಒಂದು ಭಾಗ. ಎರಡನೇದಾಗಿ ಈ ಇಡೀ ದೌರ್ಜನ್ಯದ ವಿರುದ್ಧ ಸುಗ್ರೀವಾಜ್ಞೆಯನ್ನು ತಂದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಪಕ್ಷ ನಾಯಕರಾದಂಥ R ಅಶೋಕ್ ಅವರು ಕೂಡ ಮಾತನಾಡ್ತಾರೆ. ಸೊ ಅವರು ಹೇಳೋ ಪ್ರಕಾರ ಈಗಾಗಲೇ 30 ಜನ ಮೈಕ್ರೋ ಫೈನಾನ್ಸ್ ಏನು ಹಗರಣದ ಈ ಬೇರೆ ಬೇರೆ ಈ ದಲ್ಲಾಳಿಗಳ ದರ್ಬಾರು ಇರ್ಬೋದು ಅಥವಾ ರೌಡಿಗಳನ್ನು ಬಳಸ್ಕೊಳ್ತಾ ಇರುವಂಥದ್ದು ಇರ್ಬೋದು ಅಥವಾ ಎಲ್ಲ ವಿಚಾರಗಳು ತೆಗೆದುಕೊಂಡಂತೆ 30 ಜನ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ಈ ಕಾಯ್ದೆ ರೈಲು ಹೋದ್ಮೇಲೆ ಟಿಕೆಟ್ ತೆಗೆದುಕೊಂಡ್ವಿ ಅನ್ನೋ ರೀತಿನೆಲ್ಲ ಆಗಬಾರ್ದು. ಇದನ್ನ ನಿರ್ದಾಕ್ಷಿಣ್ಯವಾಗಿ ಈ ಕಾನೂನನ್ನು ಜಾರಿಗೆ ತರಬೇಕು. ಈ ಕಾನೂನು ತರಲಿಕ್ಕೆ ನಮ್ಮ ಯಾರ ವಿವಾದವೂ ಇಲ್ಲ ಅಂತ ಹೇಳೋದ್ರ ಮೂಲಕ ಒಂದು ಮಾತನ್ನು ಹೇಳ್ತಾರೆ. ಈ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರು ನನ್ನ ಹತ್ರ ಕೂಡ ಬಂದಿದ್ರು. ಸೊ ಈ ಮೈಕ್ರೋ ಫೈನಾನ್ಸ್ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಬಿಡಬೇಡಿ, ಸೊ ಇದರಿಂದ ನಮಗೆ ಯಾರು ನಾವು ದುಡ್ಡನ್ನು ಕೊಟ್ಟಿದ್ದೀವಿ ನಮಗೆ ಸಮಸ್ಯೆ ಆಗುತ್ತೆ, ವಸೂಲಿ ಮಾಡಲಿಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ರು. ಅವ್ರು ಯಾರಿಗೂ ಕೂಡ ನಾನು ಅಸೂರೆನ್ಸನ್ನು ಕೊಡಲಿಕ್ಕೆ ಹೋಗಿಲ್ಲ, ಅವರನ್ನು ನೀವು ಸದ್ಯ ಆಗಲ್ಲಪ್ಪ ಇದು ನೀವು ಹೋಗ್ರಿ ಅಂತ ಹೇಳಿ ನಾವು ಅವ್ರನ್ನ ಸಾಗ ಹಾಕಿದ್ದೀನಿ ಅನ್ನೋ ಮಾತನ್ನು ಸದನದಲ್ಲಿ R ಅಶೋಕ್ ಅವರು ಹೇಳ್ತಾರೆ. ಸೊ ಎಲ್ಲಿ ಈ ಬಿಲ್ ತಂದಂಥ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಮತ್ತೆ 2 ಆತ್ಮಹತ್ಯೆಗಳಾಗಿದ್ದಾವೆ ಅನ್ನುವಂಥ ಮಾತನ್ನ R ಅಶೋಕ್ ಅವರು ಉಲ್ಲೇಖ ಮಾಡಿದ್ದಾರೆ. ಸರ್ಕಾರಿ ದಾಖಲೆಗಳ ಪ್ರಕಾರ 1 ಆತ್ಮಹತ್ಯೆ ಆಗಿದೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಸದನದಲ್ಲೇ R ಅಶೋಕ್ ಅವರು ಹೇಳಿದ್ದಾರೆ. ಆದರೆ ಇಲ್ಲಿ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು R ಅಶೋಕ್ ಅವರು ಇನ್ನೊಂದು ಮಾತುಗಳನ್ನು ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಗೆ ನಾನು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಸಾಕಷ್ಟು ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದ್ದಾವೆ. ಸೊ ಅವೆಲ್ಲವನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ DC ಕೂಡ ಇದ್ರು. DCA ಹೇಳುವಂಥ ಮಾತಿನ ಪ್ರಕಾರ ಅಥವಾ ದಾಖಲೆಗಳ ಪ್ರಕಾರ
ಕೇವಲ 18 ಸಂಸ್ಥೆಗಳು, ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾವೆ. ಆದರೆ ಇಡೀ ಮಂಡ್ಯ ಜಿಲ್ಲೆ ಒಂದರಲ್ಲಿನೇ 60ಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ಗಳು ಕೆಲಸ ಮಾಡ್ತಿದ್ದಾವೆ ಇಲ್ಲಿಗಲ್ ಆಗಿ ಅನ್ನುವಂಥ ಮಾತುಗಳನ್ನು ಜಿಲ್ಲಾಧಿಕಾರಿಗಳೇ ಹೇಳ್ತಾರೆ. ಸೊ ಇಂಥವುಗಳಿಗೆ ಏನು ಮಾಡ್ತೀರಿ, ಸೊ ಇವುಗಳನ್ನು ಮಟ್ಟ ಹಾಕಬೇಕು ಅನ್ನುವಂಥ ಮಾತನ್ನು ಆರ್ ಅಶೋಕ್ ಅವರು ಸದನದಲ್ಲಿ ಹೇಳ್ತಾರೆ. ಸೊ ನಾಯಕ ಈ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ತಂದಿಟ್ಟಿದ್ದು ಅನ್ನೋದಾದರೆ, ಎಲ್ಲರೂ ಕೂಡ ಸದನದ ಕಾರ್ಯಕಲಾಪಗಳನ್ನು ನೋಡೋದಿಲ್ಲ. ಸೊ ಇದು ಎಲ್ಲ ನಾಡಿನ ಜನರಿಗೆ ನಾಡಿ ಮಿಡಿತ ಆಗಿ ಹೋಗಬೇಕು, ಸೊ ಜನರಲ್ಲಿ ಒಂದು ಅರಿವನ್ನು ಮೂಡಿಸಬೇಕು ಅನ್ನೋ ಕಾರಣಕ್ಕಾಗಿ. ಸೊ ಇದರ ಒಂದು ಭಾಗ. ಆದರೆ ಈ ಕಾಯ್ದೆ ಜಾರಿಗೆ ಬಂದು ಇಷ್ಟು ದಿನ ಆಯಿತು, ಈಗಾಗಲೇ ಸದನದಲ್ಲೂ ಕೂಡ ನಿನ್ನೆ ಅದು ಅಂಗೀಕಾರ ಆಗಿದೆ. ಇದೆಲ್ಲದರ ನಡುವೆಯೂ ಕೂಡ ಈ ಧರ್ಮಸ್ಥಳ ಸಂಘದ ಹಾವಳಿ ಇಡೀ ಕರ್ನಾಟಕದಲ್ಲಿ ಬಹಳ ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಸೊ ಇದನ್ನು ತಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಯಾವ ಕಾರಣಕ್ಕೂ ಕೂಡ ಧರ್ಮಸ್ಥಳ ಸಂಘದಲ್ಲಿ ನೀವು ಸಾಲವನ್ನ ಮಾಡಲಿಕ್ಕೆ ಹೋಗಬೇಡಿ. ನೀವು ಕಟ್ತಾ ಇರುವತಕ್ಕಂಥ ಕಂತಿನ ಸಾಲ ಏನಿದೆ, ವಾರಕ್ಕೆ ಕಟ್ಟಿಸ್ಕೊಳ್ಳುವಂಥದ್ದು, ನೀವು ಫೋನ್ ಪೇ ಮೂಲಕನೋ ಅಥವಾ ಬ್ಯಾಂಕ್ ಅಕೌಂಟ್ ಮೂಲಕ ನಾವು ಕಟ್ತೀವಿ ಅಂತ ಹೇಳಿ ನೀವು ಗಟ್ಟಿಯಾಗಿ ಧ್ವನಿ ಎತ್ತೋದಿಲ್ವೋ ಅಲ್ಲಿವರೆಗೆ ನಿಮ್ಮ ಸಮಸ್ಯೆ ಬಗೆಹರಿಯೋದಿಲ್ಲ. ನೀವು ಕೊಡುವಂಥ ಬಡ್ಡಿ ಎಷ್ಟಾಗುತ್ತೆ ಅನ್ನುವಂಥದ್ದನ್ನು ನೀವು ಲೆಕ್ಕ ಮಾಡಿ. ಸೊ ಆಗ ಗೊತ್ತಾಗುತ್ತೆ. ನೀವು ಒಂದು ವಾರ ದುಡ್ಡು ಕಟ್ಟೋದನ್ನು ನಿಲ್ಲಿಸಿದ್ರೆ ನೀವು ಇಡೀ ಊರಿನಲ್ಲಿ ಇರ್ತಕ್ಕಂಥ ಯಾರ್ಯಾರ ಹಣವನ್ನು ಕಟ್ಟಬೇಕೋ ಅವರೆಲ್ಲರ ಹಣವನ್ನು ಕೂಡ ನಾವು ಕಟ್ಟಿಸ್ಕೊಳ್ಳೋದಿಲ್ಲ ಅಂಥೇಳಿ ಆ ಬುಕ್ಕನ್ನೇ ವಾಪಸ್ ಕಳಿಸ್ತಾ ಇರುವಂಥ ಉದಾಹರಣೆಗಳು ಇವತ್ತು ಸಾಕಷ್ಟು ಇದ್ದಾವೆ. ಇದು ಕೇವಲ ಒಂದು ಊರಿನ ಕಥೆ ಅಲ್ಲ, ಇಡೀ ಕರ್ನಾಟಕದಲ್ಲಿ ನಾನು ಇನ್ನೂ ಕೆಲವು ವಿಚಾರಗಳಿಗೆ ಬರ್ತೀನಿ. ಕೆಲವು RSS ಮುಖಂಡರುಗಳು ಅಂತೇಳಿ ಹೇಳ್ಕೊಂಡವರು ಇದ್ದಾರೆ. ಅವರು ಹೇಳ್ತಾರೆ ಇದನ್ನು ನಾವು ಸರಿಪಡಿಸ್ತೀವಿ, ಧರ್ಮಸ್ಥಳದ ವಿಚಾರಗಳು ಏನೇ ಸಮಸ್ಯೆಗಳಿದ್ರು ನಾವು ಬಗೆಹರಿಸ್ತೀವಿ. ಈ ಸಂಘದಲ್ಲಿ ಈಗಾಗಲೇ ಸಾಕಷ್ಟು ಉದ್ಧಾರದ ಕೆಲಸಗಳಾಗಿದ್ದಾವೆ, ಬಡ ವರ್ಗದವರನ್ನ ನಾವು ಉದ್ಧಾರ ಮಾಡಿಬಿಟ್ಟಿದ್ದೀವಿ ಅಂತೇಳಿ. ಬಡ ವರ್ಗದವರನ್ನ ನೀವು ಉದ್ಧಾರ ಮಾಡಿದ್ದೀರೋ ಅಥವಾ ಧರ್ಮಸ್ಥಳದ ಸಂಘವನ್ನ ನೀವು ಉದ್ಧಾರ ಮಾಡಿದ್ದೀರೋ ಅನ್ನುವಂಥದ್ದನ್ನು ನೀವು ಸ್ಪಷ್ಟವಾಗಿ ಮೊದಲು ಹೇಳಬೇಕಾಗಿದೆ RSSನ ಕೆಲವು ಮುಖಂಡರುಗಳು. ಸೊ ನಾನಿಲ್ಲಿ ಯಾಕೆ ಹೇಳ್ತಾ ಇರುವಂಥದ್ದು ಅಂದರೆ, RSSನ ಕೆಲವು ಮುಖಂಡರುಗಳು ಧರ್ಮಸ್ಥಳದ ಸಂಘದ ವಿಚಾರದಲ್ಲಿ ಇಡೀ ಕರ್ನಾಟಕದಲ್ಲಿ ಈ ಸಂಘದ ಮೂಲಕ ಕೆಲವು ಉದ್ಧಾರಗಳಾಗ್ಬಿಟ್ಟಿದ್ದಾವೆ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಆದರೆ ಎಲ್ಲೆಲ್ಲಿ ದಬ್ಬಾಳಿಕೆಗಳಾಗಿದ್ದಾವೆ, ನಡುರಾತ್ರಿ ಮನೆಗಳಿಗೆ ಹೋಗಿ ಏನು ದಬ್ಬಾಳಿಕೆಯನ್ನು ಮಾಡಿ ಸಾಲ ವಸೂಲಾತಿಗೆ ನಿಂತಿರತಕ್ಕಂಥದ್ದು. ಸೊ ಅಮಾಯಕ ಹೆಣ್ಣು ಮಕ್ಕಳು ಇವತ್ತು ಸಾಲ ಕೊಡುವಂಥದ್ದನ್ನು ಸ್ವಲ್ಪ ತಡ ಆದ ಸಂದರ್ಭಕ್ಕೆ ಅವರಿಗೆ ಬಾಯಿ ಬಂದಾಗ ಮಾತನಾಡಿರುವಂಥದ್ದು. ಸೊ ಇವೆಲ್ಲ ಅದನ್ನೇನು ಬೇರೆ ಯಾರು ಮಾತಾಡೋದಿಲ್ಲ. ಸೊ ಆಯಾ ಊರುಗಳಲ್ಲಿರ್ತಕ್ಕಂಥವ್ರನ್ನೇ ಬಳಸಿಕೊಂಡು ದಬ್ಬಾಳಿಕೆ ಮಾಡ್ತಾ ಇರುವಂಥದ್ದು ಇದು ಕಣ್ಣು ಮುಂದೆ ನಡೀತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಈ ಸಂಘದ ಮೇಲೆ ಕೇಸ್ಗಳು ದಾಖಲಾಗಿದ್ದಾವೆ. ಸೊ ಯಾಕೆ ಇವುಗಳ ಮೇಲೆ ಕ್ರಮವನ್ನು ಕೈಗೊಳ್ತಾ ಇಲ್ಲ? ನಾನು ನೇರವಾಗಿ ಸರ್ಕಾರಕ್ಕೂ ಪ್ರಶ್ನೆ ಮಾಡ್ತಾ ಇದ್ದೀನಿ. RSSನ ಮುಖಂಡರುಗಳು ಯಾರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರನ್ನು ಕೂಡ ನಾನು ನೇರವಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮದ ಮೂಲಕ. ನೀವು ಯಾಕೆ ಈ ಸಾಲದ ವಿಚಾರದಲ್ಲಿ ಬಡ್ಡಿಯನ್ನು ವಸೂಲಿ ಮಾಡುವಂಥ ವಿಚಾರದಲ್ಲಿ ಯಾಕೆ ನೀವು ವಿಮರ್ಶೆ ಮಾಡೋದಿಲ್ಲ? ನೀವು ಯಾಕೆ ಅವರ ಪರವಾಗಿ, ಹಾಗಾದ್ರೆ ನೀವು ಬಡವರ ವರ್ಗದ ಪರವಾಗಿದ್ದೀರಾ ಅಥವಾ ಉಳ್ಳವರ ಪರವಾಗಿ ನಿಂತಿದ್ದೀರಾ? ನೀವು ಅದನ್ನು ಪ್ರಶ್ನೆ ಮಾಡಬೇಕು. ನೀವು ಬೇರೆ ಬೇರೆ ವಿಚಾರಗಳನ್ನ ಅಥವಾ ಏನೀಗ ಸೌಮ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಬಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ, ನಾವು ಅದರ ಬಗ್ಗೆ ಮಾತನಾಡಿದ್ದೀವಿ. ಆದರೆ ಇಲ್ಲಿ ಯಾವುದೋ ದೇವಸ್ಥಾನದ ಬಗ್ಗೆನೋ ಅಥವಾ ಮತ್ತೊಂದು ಬಗ್ಗೆನೋ ತೇಜೋವಧೆ ಮಾಡೋ ಕಾರಣಕ್ಕಾಗಿ ಯಾರು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲ. ಕೆಲವರು ಈ ವಿಚಾರದಲ್ಲಿ ದಿಕ್ಕು ತಪ್ಪಿಸುವಂಥ ಅಥವಾ ಆ ಸಮೀರ್ ಅನ್ನುವಂಥ ವ್ಯಕ್ತಿ ಅಥವಾ ಹುಡುಗ ಏನು ಇದ್ರ ಬಗ್ಗೆ ಸೌಮ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋ ಮಾಡ್ದ, ಅದನ್ನೇ ದೊಡ್ಡದಾಗಿ ಧರ್ಮದ ಲೇಪನವನ್ನು ಅಂಟಿಸಿ ಅಥವಾ ಗೌಡ್ರು ಮತ್ತೊಂದು ಮುಗಿದೊಂದು ಅನ್ನುವಂಥ ಕಥೆಯನ್ನು ಕಟ್ಟಿ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನು ಅನುಷ್ಠಾನಗೊಳಿಸುವಂಥ ಕುತಂತ್ರದ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಇವತ್ತು ಸತ್ಯವೇ ಅದನ್ನು ಏನೋ ಹೊರಗಡೆ ತರದೇ ಇರೋದನ್ನು ತಪ್ಪಿಸ್ಲಿಕ್ಕೆ ಯಾರಿಂದೂ ಕೂಡ ಸಾಧ್ಯ ಇಲ್ಲ. ಇವತ್ತು ಇದೇ ಧರ್ಮಸ್ಥಳದ ಸಂಘದ ವಿಚಾರದಲ್ಲಿ 100 ಕಡೆ ಕೇಸ್ಗಳು ದಾಖಲಾಗಿದ್ದಾವೆ. ಯಾಕೆ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಪೊಲೀಸ್ ಅಧಿಕಾರಿಗಳ ಮೇಲೆ ನೀವು ಒತ್ತಡವನ್ನು ತರಲಿಕ್ಕೆ ಹೊರಟಿದ್ದೀರಿ? ಹಾಗಾದ್ರೆ ಒಂದೇ ಒಂದು ಕೇಸ್ ದಾಖಲಾಗಿ ಮಾಡಲಿಕ್ಕೆ ನೀವು 1000 ಕಡೆಯಿಂದ ಒತ್ತಡವನ್ನು ತರಲಿಕ್ಕೆ ಹೊರಟಿದ್ದೀರಿ. ಕಂಪ್ಲೇಂಟ್ ಕೊಟ್ಟಿರೋದು NCR ಆಗ್ತಾ ಇದ್ದಾವೆ. ಸೊ ಈಗ ನಾವು ಇಲ್ಲಿಗೆ ಈ ಪ್ರಕರಣವನ್ನು ಕೈಗೆ ಬಿಡೋದಿಲ್ಲ. ಎಲ್ಲೆಲ್ಲಿ ದೂರುಗಳನ್ನು ಕೊಟ್ಟಿದ್ದಾರೋ ಅವೆಲ್ಲ ಕಡೆಗಳಲ್ಲಿ FIR ಮಾಡಿಸುವಂಥ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತೀವಿ, ಬಿಡೋದಿಲ್ಲ. ಸೊ ಇದು ನಾವು ಯಾವುದೋ ಒಂದು ವಿಚಾರವನ್ನು ತೆಗೆದುಕೊಂಡು ಈ ವಿಚಾರವನ್ನು ಮಾತಾಡ್ತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ಬಡವರ್ಗದ ಮಹಿಳೆಯರ ಮೇಲೆ, ರೈತರ ಮಹಿಳೆಯರ ಮೇಲೆ, ಕೂಲಿ ಕಾರ್ಮಿಕ ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ದಾವೆ. ಕೂಲಿ ಕಾರ್ಮಿಕರ ಮೇಲೆ, ರೈತರ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ದಾವೆ. ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ನಿಜಕ್ಕೂ ನಿಮಗೆ ಸಹಾಯ ಮಾಡುವಂಥ ಮನೋಸ್ಥಿತಿ ಇದ್ದರೆ ಯಾವುದೋ ಒಬ್ಬ ಯೋಧನಿಗೆ ಸತ್ತ ಅಂದ ಕಾರಣಕ್ಕೆ ಅವನಿಗೆ ಹೋಗಿ ಒಂದು 5 ಲಕ್ಷ ಕೊಟ್ಟು ಅಲ್ಲಿ ನೀವು ಫೋಟೋ ಗಿಟ್ಟಿಸ್ಕೊಂಡು ಬಂದು ಅದನ್ನೇ ದೊಡ್ಡದ ಪ್ರಚಾರ ಗಿಟ್ಟಿಸ್ಕೊಂಡ್ರೆ ಅಲ್ಲ.
ಪ್ರತಿಯೊಬ್ಬರಿಗೂ ನೀವು ಕಾಲಾವಕಾಶವನ್ನು ಕೊಡಬೇಕು, ಹಣ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಫೋನ್ಪೇ ಗೂಗಲ್ ಮೂಲಕ ನೀವು ಕಟ್ಟಿಸ್ಕೊಳ್ಳಿ. ಯಾಕೆ ಆಗೋದಿಲ್ಲ ನಿಮಗೆ? ಕ್ಯಾಶ್ ಟ್ರಾನ್ಸಾಕ್ಷನ್ನೇ ಯಾಕೆ ಆಗಬೇಕು? ಬಹಳ ದೊಡ್ಡ ಪ್ರಶ್ನೆ. ಇವತ್ತು ಗಿರೀಶ್ ಮಟ್ಟಣ್ಣ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಿದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಹುತೇಕ ಜನರಿಗೆ ಅದು ಅರ್ಥ ಆಗಿರಲಿಲ್ಲ. ಆದರೆ ನಾವು ಪ್ರಜಾಧ್ವನಿಯ ಮೂಲಕ ಈ ಒಂದು ವಿಚಾರವನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ನಮ್ಮದೇ ಕೆಲವರ ಮೂಲಕ ಸಾಲವನ್ನು ಪಡೆದು ಅವರ ಮೂಲಕ ಸಾಲವನ್ನು ಕಟ್ಟಿಸ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ದಾಖಲೆಗಳ ಸಮೇತವಾಗಿ ಸಿಕ್ಕಿ ಬಿದ್ದಿದ್ದಾವೆ. ಎಲ್ಲ ವಿಚಾರಗಳನ್ನು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯುವಂಥ ಕೆಲಸವನ್ನು ನಾವು ಖಂಡಿತವಾಗಲೂ ಮಾಡ್ತೀವಿ, ಬಿಡೋದಿಲ್ಲ ಇದನ್ನು ಇಲ್ಲಿಗೆ. ಅವ್ರು ಎಷ್ಟೇ ಪ್ರಭಾವಿಗಳಾಗಿರಲಿ, ಎಷ್ಟೇ ದೊಡ್ಡವರಾಗಿರಲಿ, ಸೊ ಒಂದು ಪ್ರಕರಣವನ್ನು ಬೀದಿಗೆ ತಂದು ನಿಲ್ಲಿಸಿದಾಗ ಅದರ ಏನೋ ತೀವ್ರತೆ ಎಷ್ಟು ಅನ್ನುವಂಥದ್ದು ಗೊತ್ತಾಗುತ್ತೆ. ಅದನ್ನು ತಂದು ನಿಲ್ಲಿಸ್ತೀವಿ. ಆದರೆ ಒಂದು ವಿಚಾರವನ್ನು ನಾವು ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಹೇಳಲೇಬೇಕಾಗುತ್ತೆ. ಯಾರ್ದೋ ಮೇಲೆ ಯಾರೋ ಸತ್ಯ ಹೇಳಿದ್ರು ಒಂದು ಮಾತ್ರಕ್ಕೆ ಅವರಿಗೆ ಕೊಲೆ ಬೆದರಿಕೆ ಹಾಕುವಂಥದ್ದು ಅಥವಾ ಹಲ್ಲೆ ಮಾಡುವಂಥದ್ದು ಅಥವಾ ಇನ್ಯಾವುದೋ ಕುತಂತ್ರಗಳನ್ನು ಮಾಡಿ ಅದನ್ನು ನಾಲಿಗೆಯನ್ನು ಅವ್ರನ್ನ ಕಟ್ಟಿ ಹಾಕುವಂಥ ಕೆಲಸ ಆಗಿರ್ಬೋದು, ಅಥವಾ ಆ ಧ್ವನಿಯನ್ನು ಅಡಗಿಸುವಂಥ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗಲೂ ಕೂಡ ಬಿಡೋದಿಲ್ಲ. ಸೊ ಇಲ್ಲಿಗೆ ಪ್ರಜಾಧ್ವನಿ ಯಾಕೆ ಈ ವಿಚಾರವನ್ನು ಮತ್ತೆ ಮತ್ತೆ ಹೇಳ್ತಾ ಇದೆ ಅಂದರೆ, ಮೈಕ್ರೋ ಫೈನಾನ್ಸ್ ವಿಚಾರ ಕೇವಲ ಧರ್ಮಸ್ಥಳದ ಒಂದು ಸಂಘ ಅಲ್ಲ. ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಇಡೀ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಏನಿದೆ, ಇದರಿಂದ ಇಡೀ ಕರ್ನಾಟಕದ ಬಡವರ್ಗದ ಜನ, ಸಾಮಾನ್ಯ ವರ್ಗದ ಜನ ಇವತ್ತು ಬೀದಿಗೆ ಬಂದು ನಿಲ್ಲುವಂಥ ಪರಿಸ್ಥಿತಿ ಬಿದ್ದಿದೆ. ಸೊ ಇಡೀ ಬಹುತೇಕ ಕಡೆಗಳಲ್ಲಿ ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಕೊಪ್ಪಳ, ಬಳ್ಳಾರಿ, ಶಿವಮೊಗ್ಗ, ಈ ಮಂಗಳೂರು, ಉಡುಪಿ, ಚಾಮರಾಜನಗರ, ಮೈಸೂರು, ಮಂಡ್ಯ, ಸೊ ಒಂದೆರಡು ಜಿಲ್ಲೆಗಳೆಲ್ಲ, ಇಡೀ ಹೆಚ್ಚು ಕಡಿಮೆ 30 ಜಿಲ್ಲೆಗಳಲ್ಲೂ ಕೂಡ ಇವತ್ತು 30-31 ಜಿಲ್ಲೆಗಳಲ್ಲೂ ಇವತ್ತು ಇದೇ ಪ್ರಕರಣ ಸಂಬಂಧಪಟ್ಟ ಹಾಗೆ ಇವತ್ತು ಅನೇಕ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ಮನೆಯಿಂದ ತಲೆಮರೆಸಿಕೊಂಡು ಇವತ್ತು ಬದುಕ್ತಾ ಇರುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಕಾನೂನು ಬಂದಾಗಿದೆ. ಇದನ್ನು ಸಮಗ್ರವಾಗಿ ನಿರ್ದಾಕ್ಷಿಣ್ಯವಾಗಿ ಅನುಷ್ಠಾನಗೊಳಿಸುವಂಥ ಕೆಲಸವನ್ನು, ಅದರ ಫಾಲೋಅಪ್ ಅನ್ನು ನಾವು ಖಂಡಿತವಾಗಲೂ ಮಾಡ್ತೀವಿ. ಸೊ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಆರ್ ಅಶೋಕ್ ಅವರು ಮಾತಾಡಿರುವಂಥದ್ದನ್ನು ನಾನು ಹೇಳಿದೆ, ಎಚ್ ಕೆ ಪಾಟೀಲ್ ಅವರು ಮಾತಾಡಿರುವಂಥದ್ದನ್ನು ಹೇಳಿದೆ. ಸೊ ಆದರೆ ಸತ್ಯವನ್ನು ಇವತ್ತು ಸದನದಲ್ಲಿ ಮಾತಾಡುವಂಥ ಕೆಲಸವನ್ನು ಸಚಿವರುಗಳೇ ಇವತ್ತು ಮಾಡಿದ್ದಾರೆ. ಸೊ ಇದು ಅಧಿಕೃತ ದಾಖಲೆ. ನಾವು ಯಾವುದನ್ನು ಕೂಡ ದಾಖಲೆ ಇಟ್ಕೊಳ್ದೇನೆ ಮಾತಾಡಿಲ್ಲ. ನಾವು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ. ಯಾಕೆಂದರೆ ಈ ವಿಚಾರ ಸಂಬಂಧಪಟ್ಟಂಗೆ ಯಾರೇ ಕೋರ್ಟಲ್ಲಿ ಕೇಸ್ ಹಾಕಿದ್ರು ಕೂಡ ಕೋರ್ಟಿಗೂ ಕೂಡ ಈ ದಾಖಲೆಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ. ಸೊ ಈ ವಿಚಾರವನ್ನು ಬಿಡುವಂಥ, ಯಾಕೆಂದರೆ ಜನರ ಧ್ವನಿಯಾಗಿ ನಾವು ಈ ಕಾರ್ಯಕ್ರಮವನ್ನು ಜಸ್ಟಿಸ್ ಜಂಬೂರ್ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದೀವಿ. ಅದನ್ನು ಯಾವುದೇ ಸ್ಟೇಜ್ಗೆ ಹೋದರೂ ಕೂಡ ಅದನ್ನು ಫೈಟ್ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೀವಿ. ಸೊ ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಅನ್ಯಾಯ ಮಾಡುವಂಥವರು ಎಚ್ಚೆತ್ಕೊಳ್ಳಿ. ಲೀಗಲೈಸ್ ಆಗಿ ನೀವು ಏನು ಲೈಸೆನ್ಸನ್ನು ತೆಗೆದುಕೊಂಡು ಮಾಡ್ತಾ ಇದ್ದೀರಿ, ನೀವು ರೌಡಿಗಳನ್ನು ಬಿಟ್ಟು ವಸೂಲಿ ಮಾಡುವಂಥದ್ದು, ದಬ್ಬಾಳಿಕೆ ಹಾಕುವುದನ್ನು ಬಿಡಬೇಕು. ಸಾಲ ಪಡೆಯಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ಕೆಲವು ವೈಯಕ್ತಿಕ ಕೌಟುಂಬಿಕ ಕಾರಣಗಳಿರ್ತವೆ. ಆದರೆ ಅವರ ಅಸಹಾಯಕತೆಯನ್ನು ನಿಮ್ಮ ಬಂಡವಾಳ ಮಾಡಿಕೊಂಡು ಕೂತ್ರೆ ಇದನ್ನು ಅಲ್ಲಿಗೆ ಬಿಡುವಂಥ ಪ್ರಶ್ನೆ ಇಲ್ಲ. ಸಾಕಷ್ಟು ಫೈನಾನ್ಸ್ಗಳು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಲೈಸೆನ್ಸ್ ತೆಗೆದುಕೊಂಡು ಬಿಟ್ಟಿದ್ದೀವಿ ಅನ್ನುವಂಥ ಭ್ರಮೆಯಲ್ಲಿ ನೀವಿದ್ದೀರಿ. ಅವೆಲ್ಲ ಲೈಸೆನ್ಸ್ಗಳನ್ನು ರದ್ದು ಮಾಡುವಂಥ ಕೆಲಸವನ್ನು, ಫಾಲೋಅಪ್ಪನ್ನು ನಾವು ಖಂಡಿತವಾಗಲೂ ಮಾಡ್ತೀವಿ. ಸೊ ಆ ಮೂಲಕವೇ ಈಗ ಈ ಒಂದು ಏನು ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಒಂದು ಸದ್ಯದ ಮಟ್ಟಿಗೆ ಒಂದು ಬ್ರೇಕ್ ಬಿದ್ದಿದೆ. ಆದರೆ ಅಲ್ಲಲ್ಲಿ ಈ ಥರದ ಪ್ರಕರಣಗಳು ಕೇಳಿ ಬರ್ತಾನೆ ಇದ್ದಾವೆ. ಅವೆಲ್ಲವುಗಳನ್ನು ಕೂಡ ನಾವು ಪಿನ್ ಟು ಪಿನ್ ಇಡೀ ಕರ್ನಾಟಕದಲ್ಲಿ ನಾವು ಫಾಲೋಅಪ್ಪನ್ನು ಮಾಡೋದ್ರ ಮೂಲಕ ಜನರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಖಂಡಿತವಾಗಲೂ ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.